ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರ ಸಮೀಪ 5 ಎಕರೆ 10 ಗುಂಟೆ ಸರ್ಕಾರಿ ಬಿ ಖರಾಬ್ ಜಮೀನು ಇದೆ. ಅದರ ಬೆಲೆ ಪ್ರಸ್ತುತ 50 ಕೋಟಿ ರೂಪಾಯಿ ಇದೆ. ಆದರೆ ಅದನ್ನು ಬೆಂಗಳೂರು ನಗರ ಮೂಲದ ಖಾಸಗಿ ಟ್ರಸ್ಟ್ಗೆ 25 ಕೋಟಿ ರೂಪಾಯಿಗೆ ಮಂಜೂರು ಮಾಡಲು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪ್ರಭುಜಿ ಹಾಗೂ ಚಿಂತಾಮಣಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ 15 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಎಂದು ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಹಾಗೂ ಮಾಜಿ ಉಪಸಭಾಧ್ಯಕ್ಷ ಎಂ ಕೃಷ್ಣಾರೆಡ್ಡಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಗಂಭೀರ ಆರೋಪ ಮಾಡಿದರು. ನಮ್ಮ ತಾಲೂಕಿನಲ್ಲಿ ಅಲ್ಲಿ ಏನು ಶಾಸಕರಿದ್ದಾರೆ ಡಾಕ್ಟರ್ ಎಂಸಿ ಸುಧಾಕರ್ ಅವರು, ಇವರ ಜೊತೆಯಲ್ಲಿ ಅಧಿಕಾರಿಗಳು ಶಾಮೀಲಾಗಿ ತಹಸೀಲ್ದಾರು, AC ಅವರು ಮತ್ತು DC ಅವರು ಇವರೆಲ್ಲರೂ ಕೂಡ ಶಾಮೀಲಾಗಿ ಒಂದು ಸುಮಾರು 50 ಕೋಟಿ ರೂಪಾಯಿ ಆಸ್ತಿಯನ್ನು, ಇವತ್ತು ಮಾರುಕಟ್ಟೆ ಬೆಲೆ ಸುಮಾರು 50 ಕೋಟಿ ರೂಪಾಯಿ ಆಸ್ತಿ, ಈ 50 ಕೋಟಿ ರೂಪಾಯಿ ಆಸ್ತಿಯನ್ನು ತಹಸೀಲ್ದಾರ್ ಅವರು ಇವರು ಶಾಸಕರು ಯಾವುದೋ ಒಂದು ಟ್ರಸ್ಟ್ಗೆ ಶ್ರೀ ಜೈ ಶಿವಶಕ್ತಿ ಹೆಲ್ತ್ ಮತ್ತು ಎಜುಕೇಷನಲ್ ಫೌಂಡೇಶನ್ ಬೆಂಗಳೂರು ಸಂಸ್ಥೆಗೆ ಒಂದು ಶಿಫಾರಸು ಮಾಡ್ತಾರೆ. ಇದು 2 ತಿಂಗಳ ಹಿಂದೆ ಇದೇ ಸಂಸ್ಥೆಗೆ ಶಿಫಾರಸು ಮಾಡಿರ್ತಾರೆ. ಅದು ನಗರಸಭೆ ವ್ಯಾಪ್ತಿಯಿಂದ 2 ಕಿಲೋಮೀಟರ್ ದೂರದಲ್ಲಿದೆ ಅಂಥೇಳಿ ಈ ಶಿಫಾರಸು ಮಾಡಿರ್ತಾರೆ. ತಹಸೀಲ್ದಾರು, AC, DC ಇವರೆಲ್ಲ ಕೂಡ ಮೇಲಧಿಕಾರಿಗಳಿಗೆ, ಪ್ರಾದೇಶಿಕ ಆಯುಕ್ತರಿಗೆ, ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ, ಸರ್ಕಾರಕ್ಕೆ ಮಾಡಿರ್ತಾರೆ. ಅಲ್ಲಿ ಮೊದಲನೇ ಹಂತದಲ್ಲೇ ಪ್ರಾದೇಶಿಕ ಆಯುಕ್ತರು, ಕಂದಾಯ ಒಂದು ಪ್ರಧಾನ ಕಾರ್ಯದರ್ಶಿಗಳು ಇದು 2 ಕಿಲೋಮೀಟರ್ ವ್ಯಾಪ್ತಿ ನಗರಸಭೆಯಿಂದ 2 ಕಿಲೋಮೀಟರ್ ವ್ಯಾಪ್ತಿಗೆ ಬರೋದಿಲ್ಲ ಅಂತೇಳಿ ತಿರಸ್ಕಾರ ಮಾಡ್ತಾರೆ. ಅದಾದ ನಂತರ ಸುಧಾಕರ್ ಅವರು ಒಂದು ಪತ್ರವನ್ನು ಕೊಡ್ತಾರೆ ಕಂದಾಯ ಸಚಿವರಿಗೆ 3/7/2026ರಲ್ಲಿ ಒಂದು ಪತ್ರವನ್ನು ಕೊಡ್ತಾರೆ. ಆ ಪತ್ರವನ್ನು ಕೊಟ್ಟಾಗ ಮಾನ್ಯ ಕಂದಾಯ ಮಂತ್ರಿಗಳು ಜಿ ಪರಮೇಶ್ವರ್ ಅವರು DC ಅವರಿಗೆ ಇದು ಎಕ್ಸಾಮಿನ್ ಆ್ಯಂಡ್ ಸೆಂಡ್ ದ ಪ್ರಪೋಸಲ್ ಟು ದ ಗೌರ್ಮೆಂಟ್ ಅಂತೇಳಿ ಇದರ ಮೇಲೆ ಆ ಪತ್ರದ ಮೇಲೆ ಬರೆದು ಅವರು ಕಳಿಸ್ತಾರೆ. ಈ ಪ್ರಾಪರ್ಟಿ ಇವತ್ತು ಮಾರುಕಟ್ಟೆ ಬೆಲೆ ಸುಮಾರು 50 ಕೋಟಿ ರೂಪಾಯಿ. ಇವನು ಯಾವನ ಈ ಸಂಸ್ಥೆಗೆ ಈ ಒಂದು ಜೈ ಶಿವಶಕ್ತಿ ಹೆಲ್ತ್ ಅಂತ ಇವರು ಯಾರು ಟ್ರಸ್ಟ್ ಮಾಡ್ಕೊಂಡಿದ್ದಾನೆ, ಇದು ಲಾಭರಹಿತವಾಗಿ ಮಾಡಿರ್ತಕ್ಕಂಥ ಸಂಸ್ಥೆ ಇದು. ಹಾಗಾಗಿ ಇದಕ್ಕೆ ಮಾಡಬೇಕು ಅನ್ನುವಂಥದ್ದು ನಾನು ಇವತ್ತು ಇವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಶಾಸಕರು ಬೇರೆ ಬೇರೆ ಸಂದರ್ಭಗಳಲ್ಲಿ ಇವತ್ತು ಕೈವಾರ ಭಾಗದಲ್ಲಿ, ಕೈವಾರ ಈಗ ಏನು ಪಟ್ಟಣ ಪಂಚಾಯಿತಿ ಆಗಿದೆ, ನಮೂನೆ 50ರಲ್ಲಿ, ನಮೂನೆ 53ರಲ್ಲಿ, ನಮೂನೆ 57ರಲ್ಲಿ ಯಾರ್ಯಾರು ಅರ್ಜಿಗಳು ಹಾಕ್ಕೊಂಡಿದ್ದಾರೆ ರೈತರು, ಇವ್ರು ಹೇಳ್ತಾರೆ ಪಟ್ಟಣ ಪಂಚಾಯಿತಿ 3 ಕಿಲೋಮೀಟ್ರಲ್ಲಿದೆ, 4 ಕಿಲೋಮೀಟ್ರ್ ಇದೆ, ನಾವು ಮಾಡೋಕ್ಕೆ ಬರೋದಿಲ್ಲ. ಆದರೆ ಇಲ್ಲಿ ಇವ್ರು ಏನು ಮಾಡ್ತಾರೆ, ಮೇಲಧಿಕಾರಿಗಳಿಗೆ ಸುಳ್ಳು ಮಾಹಿತಿಗಳನ್ನು, ಸುಳ್ಳು ವರದಿಗಳನ್ನು ಕೊಟ್ಟು ಇವತ್ತು ಈ ಒಂದು ನಗರಸಭೆ ವ್ಯಾಪ್ತಿಯಿಂದ ಹೊರಗಿದೆ, ಹಿಂದೆ ಹೇಳಿದರು ನಗರಸಭೆ ವ್ಯಾಪ್ತಿಯಿಂದ ಹೊರಗೆ 2 ಕಿಲೋಮೀಟ್ರ್ ಅಂತ ಹೇಳಿದರು, ತಿರಸ್ಕಾರ ಆಯಿತು. ಈಗ ಮತ್ತೆ ವರದಿಯನ್ನು ಕೊಡ್ತಾರೆ ನಗರಸಭೆ ವ್ಯಾಪ್ತಿಯಿಂದ. ನಾನು ಯಾಕೆಂದರೆ ಮೇಲಧಿಕಾರಿ ಪ್ರಾದೇಶಿಕ ಆಯುಕ್ತರ ಜೊತೆಯಲ್ಲಿ ನಾನು ಕೂಡ ಕುಂತಿದ್ದಂಥ ಸಂದರ್ಭದಲ್ಲಿ ಅವ್ರು ಕೇಳಿದ್ರು, DC ಅವರಿಗೆ ಕೇಳಿದ್ರು, ಏನು ಪ್ರಭು ಅವರೇ ನಿಮಗೇನು ಗೊತ್ತಾಗೋದಿಲ್ವಾ, ನಿಮಗೇನು ಲಾಭ ಇದೆ ಇದರಲ್ಲಿ, ನಿಮಗೇನು ಲಾಭ ಬಂದಿದೆ, ನಾಳೆ ಬೆಳಗ್ಗೆ ನೀವು ಸಿಗಾಕ್ಕೊಳ್ತೀರಾ, ತೊಂದರೆ ಆಗುತ್ತೆ, ನೀವು ಯಾಕೆ ಈ ಥರ ಮಾಡ್ತೀರಾ ಅಂತೆಲ್ಲ ಕೇಳಿದಾಗ ಆ ಜಿಲ್ಲಾಧಿಕಾರಿಗಳು ಹೇಳ್ತಾರೆ, ನನಗೆ ಫೋನಲ್ಲಿ ಕೇಳಿಸ್ತಾ ಇದೆ 5 ಕಿಲೋಮೀಟರ್ ದೂರದಲ್ಲಿದೆ ಈ ಜಾಗ ಅನ್ನುವಂಥದ್ದು. ಯಾಕೆಂದರೆ ಮಾಧ್ಯಮ ಸ್ನೇಹಿತರು ತಮಗೆಲ್ಲರಿಗೂ ಕೂಡ ಚಿಂತಾಮಣಿ ಗೊತ್ತಿದೆ, ತಮಗೇನು ಹೊಸದೇನಲ್ಲ. ಈ ಜಾಗ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಕಟ್ತಾ ಇದ್ದಾರಲ್ಲ ಅದರ ಕೆಳಭಾಗದಲ್ಲಿ ಬರುತ್ತೆ. ಇಂಜಿನಿಯರಿಂಗ್ ಕಾಲೇಜ್ ಮೇಲೆ ಕಟ್ತಾ ಇದ್ದಾರೆ, ಅದರ ಕೆಳಗಿರ್ತಕ್ಕಂಥ ಜಾಗ ಈ ಜಾಗ, ವಡಗನಹಳ್ಳಿ, ಸರ್ವೆ ನಂಬರ್ 19.
ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಂದಾಯ ಅಧಿಕಾರಿಗಳು ಖಾಸಗಿ ಟ್ರಸ್ಟ್ಗೆ 5 ಎಕರೆ 10 ಗುಂಟೆ ಸರ್ಕಾರಿ ಬಿ ಖರಾಬ್ ಜಮೀನು ಮಂಜೂರು ಮಾಡಲು ಶಿಫಾರಸು ಮಾಡಿದ್ದಾರೆ ಎಂದು ದಾಖಲೆಗಳನ್ನು ಪ್ರದರ್ಶನ ಮಾಡಿದ್ರು. ಇನ್ನು ಇದೇ ವೇಳೆ ಮಾತನಾಡಿದ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಹಾಗೂ ಮಾಜಿ ಉಪಸಭಾಧ್ಯಕ್ಷ ಕೃಷ್ಣಾರೆಡ್ಡಿ, ನಿನ್ನೆ ಚಿಂತಾಮಣಿ ನಗರದಲ್ಲಿ ಉದ್ಘಾಟನೆ ಮಾಡಿದ ಅಂಬೇಡ್ಕರ್ ಭವನ ವಿಚಾರದಲ್ಲಿ ರಾಜಕೀಯ ಮಾಡಲಾಗಿದೆ. ನಾನು ಶಂಕುಸ್ಥಾಪನೆ ಮಾಡಿದ ಫಲಕವನ್ನು ಕಳ್ಳತನ ಮಾಡಿಸಿದ್ದಾರೆ. ರಾಜ್ಯ ಸರ್ಕಾರ ಡಿಸಿ ಜಿ ಪ್ರಭು ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಡಿಸಿ ಚೇಂಬರ್ ಮುಂದೆ ಧರಣಿ ನಡೆಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ಜಿಲ್ಲಾಧಿಕಾರಿಗಳ ಜವಾಬ್ದಾರಿ ಇರಬೇಕಾಗಿತ್ತು. ಒಂದು ಕಟ್ಟಡ ಉದ್ಘಾಟನೆ ಆಗ್ತಾ ಇದೆ ಅಂದರೆ ಇದು ಶಂಕುಸ್ಥಾಪನೆ ಆಗಿದ್ದು ಯಾವಾಗ, ಇದರ ಶಂಕುಸ್ಥಾಪನೆ ಕಲ್ಲೇನಾಗಿದೆ ಇರಬೇಕಾಗಿತ್ತು. ಅಂದರೆ ನಿರ್ಲಕ್ಷ್ಯತನ, ಬೇಜವಾಬ್ದಾರಿತನ, ಇವತ್ತು ಒಂಥರ ಗುಲಾಮ್ಗಿರಿ ಥರ ಕೆಲಸ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು. ಗುಲಾಮರು ಅಂದರೆ ತಪ್ಪಾಗೋದಿಲ್ಲ, ಗುಲಾಮ್ಗಿರಿತನ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ದನ್ನು ಮಾಡ್ತಾ ಇದ್ದಾರೆ. ಇವರಿಬ್ಬರು ಸೇರಿ ನೀವು ಕಲ್ಲು ಮುಚ್ಚಾಕ್ಬೋದು, ಆದರೆ ಆ ಭವನ ಅಲ್ಲಿ ಬರಬೇಕಂದ್ರೆ ಯಾರು ಕಾರಣ ಅನ್ನುವಂಥದ್ದು ಇಡೀ ಕ್ಷೇತ್ರದ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ, ನಾಗರಿಕರಿಗೂ ಕೂಡ ಗೊತ್ತಿದೆ. ನೀವು ಕಲ್ಲು ಮುಚ್ಚಿಡ್ಬೋದು, ನನಗೇನು ತೊಂದರೆ ಇಲ್ಲ. ನೀವು ಕಲ್ಲು ಮುಚ್ಚಿಡ್ಬೋದು, ಹಾಕದೇ ಇರ್ಬೋದು. ಆದರೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅಂಬೇಡ್ಕರ್ ಭವನ ಇಲ್ಲಿ ಸ್ಥಾಪನೆ ಆಗಬೇಕು ಅಂದರೆ ಯಾರು ಕಾರಣ ಅನ್ನುವಂಥದ್ದು ಗೊತ್ತಿದೆ. ಹಾಗಾಗಿ ಈ ಜಿಲ್ಲಾಧಿಕಾರಿಗಳದ್ದು ಪಾತ್ರ ಅದರಲ್ಲೂ ಕೂಡ ಇದೆ. ನಾನು ಆವತ್ತಿನ ಸಂದರ್ಭದಲ್ಲಿ ಜಾಗ ಮಂಜೂರು ಮಾಡಿಸಿದ್ದೀವಿ, ಭವನ ಮಾಡಿದ್ದೀವಿ. ಇವತ್ತು ನೀವು ನವೀಕರಣ ಮಾಡಿದ್ದೀರಾ, ಉದ್ಘಾಟನೆ ಮಾಡಿದ್ದೀರಾ, ಸಂತೋಷ. ನಮ್ಮ ಕ್ಷೇತ್ರದ ಜನರಿಗೆ ನನ್ನ ಹೃದಯದಲ್ಲಿ ಏನಿತ್ತು, ಹೃದಯ ಭಾಗದಲ್ಲಿ ಇರಬೇಕು ಅಂತ ನನ್ನ ಆಸೆ ಕೂಡ ನೆರವೇರಿದೆ. ನನಗೆ ಸಂತೋಷ ಆಗಿದೆ, ನಮಗೇನು ಬೇಸರ ಇಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪ್ರಭುಜಿ ಜಿಲ್ಲಾಧಿಕಾರಿಯಾಗಿ ಮುಂದುವರಿಯಲು ಯೋಗ್ಯರಲ್ಲ, ನಾಲಾಯಕ್. ಸರ್ಕಾರ ಜಿಲ್ಲಾಧಿಕಾರಿ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.